ಪರಿಸ್ಥಿತಿ. ಆದರೆ ಇನ್ನು ಚಿಕ್ಕಮಗಳೂರಲ್ಲೂ ಕೂಡ ಹೆಚ್ಚಾಗಿ ಮಳೆ ಆಗ್ತಾ ಇರುವ ಪ್ರಮಾಣ, ತುಂಗಭದ್ರೆ ನದಿ ಕೂಡ ತುಂಬಿ ಹರಿತಾ ಇದೆ. ಹಾಗಾಗಿ ಹಲವು ಜಮೀನುಗಳು ಜಲಾವೃತವಾಗಿದೆ ಚಿಕ್ಕಮಗಳೂರಲ್ಲಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹೊಲ, ಗದ್ದೆ, ತೋಟ ಎಲ್ಲ ಕೂಡ ಜಲಾವೃತ. ತುಂಗೆ ಅಬ್ಬರದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಶೃಂಗೇರಿ ದೇಗುಲದ ಪಾರ್ಕಿಂಗ್ ಲಾಟ್ ಕೂಡ ಜಲಾವೃತ. ಕಪ್ಪೆ ಶಂಕರ ನಾರಾಯಣ ಸಂಧ್ಯಾ ವಂದನೆ ಮಂಟಪ ಎಲ್ಲವೂ ಕೂಡ ನೀರ್ಪಾಲಾಗಿದೆ. ಅಂದ್ರೆ ಬಹುತೇಕ ಎಲ್ಲವೂ ಕೂಡ ಮುಳುಗಡೆಯಾಗಿದೆ. ಜಮೀನುಗಳಿಗೆ ನೀರು ನುಗ್ಗಿದೆ ನೋಡಿ. ಪಾಪ ರೈತರು ಕಂಗಾಲಾಗಿದ್ದಾರೆ. ದೃಶ್ಯ ನೋಡ್ತಾ ಇರೋದು ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿರುವ ದೃಶ್ಯ. ವೆಲ್ಕಮ್ ಬ್ಯಾಕ್. ಕೇರಳದ ವಯನಾಡಿನಲ್ಲಿ 3ನೇ ದಿನದ ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಸದ್ಯ ಆರ್ಮಿಯಿಂದ ತ್ವರಿತಗತಿಯಲ್ಲಿ ಕಾರ್ಯಾಚರಣೆ ಸ್ಥಳದಲ್ಲಾಗ್ತಾ ಇದೆ. ವಯನಾಡಿನಲ್ಲಿ ರಕ್ಷಣಾ ಕಾರ್ಯಕ್ಕೆ ಹರಸಾಹಸ. ಸಂತ್ರಸ್ತರ ರಕ್ಷಣೆಗಾಗಿ ಸೇನಾ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ಅವಶೇಷದಡಿ ಮೃತದೇಹ ಹುಡುಕ್ತಿದ್ದಾರೆ ಸಿಬ್ಬಂದಿ. ದುರಂತ ಸ್ಥಳದಲ್ಲಿ ಸೇತುವೆ ನಿರ್ಮಾಣವು ಕಷ್ಟಕರ. ರಿಪಬ್ಲಿಕನ್ ಜೊತೆ ಸೇನಾ ಅಧಿಕಾರಿ ಮಾತನಾಡಿದ್ದಾರೆ. ಕೇರಳದ ವಯನಾಡಿನಲ್ಲಿ ಸದ್ಯ ಕಾರ್ಯಾಚರಣೆಗೆ ಅಡೆತಡೆ ಉಂಟಾಗಿದ್ರ ಬಗ್ಗೆ ಸ್ವತಃ ಸೇನಾ ಅಧಿಕಾರಿಯೇ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ಜೊತೆಗೆ ಅಲ್ಲಿನ ದೃಶ್ಯಗಳನ್ನ ಕೂಡ ನಿಮ್ಮ ಮುಂದೆ ಇಡುವ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನೋಡಿ ಎಷ್ಟು ಜನ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ. ಜೊತೆಗೆ ಮಣ್ಣು, ಗುಡ್ಡ, ಕೆಸರು, ಗದ್ದೆಮಯ ಆಗಿರುವಂತಹ ಜಾಗದಲ್ಲಿ ಎಲ್ಲವನ್ನ ಕೂಡ ತೆಗೆದು ಇದರ ಅಡಿಯಲ್ಲಿ ಸಿಲುಕಾಕಿಕೊಂಡಿರುವಂತಹ ಮೃತದೇಹಗಳ ಹುಡುಕಾಟ ಆಗ್ತಾ ಇರುವಂತಹ ದೃಶ್ಯ ಇದು. ಸದ್ಯ ಕೇರಳದ ವಯನಾಡಿನಲ್ಲಿ ಇಂಥ ಪರಿಸ್ಥಿತಿ ನೋಡಿ. ಇಂಥದ್ರಲ್ಲೆಲ್ಲ ಹೇಗೆ ಹುಡುಕಾಡಕ್ಕಾಗುತ್ತೆ? ಪಾಪ ಎಷ್ಟು ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ಪ್ರತಿಯೊಂದು ಆ ಮರದ ದಿಬ್ಬೆ, ಜೊತೆಗೆ ಕಲ್ಲು, ಬಂಡೆ, ಮಣ್ಣು ಎಲ್ಲ ಕೂಡ ತುಂಬಿಕೊಂಡಿದೆ. ಜೊತೆಗೆ ಮನೆಗಳಿತ್ತು, ಆ ಮನೆಯ ಅವಶೇಷ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅದರ ಅಡಿ ಮೃತದೇಹಗಳು ಸಿಲುಕಾಕಿಕೊಂಡಿದೆ. ಅದನ್ನ ಹೊರ ತೆಗೆಯೋ ಪ್ರಯತ್ನವನ್ನ ಸಿಬ್ಬಂದಿ ಮಾಡ್ತಿದ್ದಾರೆ. ಅದೇ ದೃಶ್ಯ ನಾವೀಗ ಗಮನಿಸ್ತಾ ಇರೋದು. ಹಾಗಾಗಿ ಕಾರ್ಯಾಚರಣೆಗೆ ಒಂದಷ್ಟು ಅಡೆತಡೆಗಳು ಕೂಡ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸೇನಾ ಅಧಿಕಾರಿಯೇ ರಿಪಬ್ಲಿಕನ್ ಜೊತೆ ಮಾತನಾಡಿದಾಗ ಆ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಜೊತೆಗೆ ಅಲ್ಲಿನ ವಾಸ್ತವ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗುತ್ತೆ ಬಹಳ ಕಷ್ಟಕರವಾಗಿದೆ ಕಾರ್ಯಾಚರಣೆ ಅಂತ. 3ನೇ ದಿನ ಇವತ್ತು ಕೂಡ
ಅವಶೇಷದಡಿ ಸಿಲುಕಾಕಿಕೊಂಡ ಮೃತದೇಹಗಳನ್ನ ಹೊರತೆಗೆದಿದ್ದಾರೆ ಸಿಬ್ಬಂದಿ. ಪ್ರತಿಯೊಂದನ್ನ ಕೂಡ ಅಗೆದು ತೆಗೆದು ನಂತರ ಅಲ್ಲಿ ಸಿಲುಕಾಕಿಕೊಂಡಿರುವ ಮೃತದೇಹ ಇವತ್ತು ಗುರುತು ಕೂಡ ಪತ್ತೆಯಾಗದಿರೋ ಮಟ್ಟಿಗೆ ದೇಹಗಳು ಮೊನ್ನೆಲ್ಲ ಛಿದ್ರವಾಗಿ ಬಿದ್ದಿತ್ತು. ಈಗ ಕೊಳೆತ ಸ್ಥಿತಿಯಲ್ಲಿ ಮೃತದೇಹಗಳ ಪತ್ತೆ ಆಗ್ತಾ ಇದೆ. ಹಾಗಾಗಿ ದೊಡ್ಡ ಮಟ್ಟದ ಸವಾಲು ಸಿಬ್ಬಂದಿಗೆ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಅಂತ. ಸಂಕಷ್ಟವನ್ನ ತಂದೊಟ್ಟಿದ್ರು ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ನೈತಿಕತೆಯ ಪ್ರಶ್ನೆ ಬರುತ್ತೆ. ನೈತಿಕತೆಯ ವಿಚಾರ ಬಂದಾಗ ಸಿಎಂ ಸಿದ್ದರಾಮಯ್ಯನವರು ಸ್ವಲ್ಪ ಮಟ್ಟಿಗೆ ಕುಗ್ಗಿದಂಗೆ ಕಾಣಿಸ್ತಾ ಇದೆ ಮೂಡ ಆರೋಪಕ್ಕೆ ಸಂಬಂಧಪಟ್ಟಂತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ. ವಿಜಯ್, ಈಗ ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ರು, ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುತ್ತಾ ಇಲ್ವಾ, ಇದೆಲ್ಲವೂ ಕೂಡ ಒಂದು ಕಡೆ ಟೆನ್ಷನ್ ಆದ್ರೆ ನೈತಿಕತೆಯ ಪ್ರಶ್ನೆಯ ದೃಷ್ಟಿಯಿಂದ ನಾವು ನೋಡಿದ್ರೆ ಸಿಎಂ ಸಿದ್ದರಾಮಯ್ಯನವರು ಎಲ್ಲೋ ಒಂದ್ ಕಡೆ ಮೂಡ ಆರೋಪಕ್ಕೆ ಸಂಬಂಧಪಟ್ಟಂತೆ ಕುಗ್ಗಿದಂಗೆ ಆತಂಕಗೊಂಡಂಗೆ ಕಾಣಿಸ್ತಾ ಇದೆ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕಿಸುವ ಕೆಲಸ ಕೂಡ ಆಗುತ್ತೆ. ಒಟ್ನಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ರು, ಸಂಪುಟ ಸಹೋದ್ಯೋಗಿಗಳೆಲ್ಲರೂ ಕೂಡ ಭಾಗಿಯಾಗಿದ್ರು. ಆ ಸಭೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಮೂಡ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಬೆಳವಣಿಗೆ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ನಾನು ಆಗ್ಲೇ ಕೇಳ್ತಾ ಇದ್ದೆ, ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುತ್ತಾ ಇಲ್ವಾ, ಇದೆಲ್ಲವೂ ಟೆನ್ಷನ್ ಆದ್ರೆ ನೈತಿಕತೆಯ ಪ್ರಶ್ನೆ ಬಂದಾಗ ಸಿಎಂ ಸಿದ್ದರಾಮಯ್ಯನವರಿಗೆ ಸಹಜವಾಗಿ ಆತಂಕ, ನೈತಿಕತೆ ಕುಸಿದು ಹೋಗ್ಬಿಟ್ಟಿದೆಯಾ, ಇಂಥ ಒಂದಷ್ಟು ಪ್ರಶ್ನೆಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಖಂಡಿತವಾಗ್ಲೂ ಶ್ರುತಿ, ಇಲ್ಲಿವರು ಕೂಡ ಸಿದ್ದರಾಮಯ್ಯ ವಿರುದ್ಧ ಈ ರೀತಿ ಗಂಭೀರ ಆರೋಪಗಳು ಕೂಡ ಎಲ್ಲೂ ಕೂಡ ಇಲ್ಲದೆ ಇರುವಂತದ್ದು. ಈಗ ಪ್ರಾಸಿಕ್ಯೂಷನ್ ಹಂತಕ್ಕೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಡುವಂತ ಹಂತಕ್ಕೆ ಹೋಗಿರುವಂತ ಪ್ರಕರಣ ಬಂದಿದೆ ಅಂದಿರುವುದು ಏನಿದೆ, ಅದು ಸಾರ್ವಜನಿಕವಾಗಿ ಒಂದಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು ಮತ್ತು ಒಂದಷ್ಟು ನೈತಿಕ ಪ್ರಶ್ನೆ ಆಗಿರುವಂತದ್ದು. ಇದೆಲ್ಲ ಬೆನ್ನಲ್ಲೇ ಕೂಡ ರಾಜಕೀಯವಾಗಿ ಕೂಡ ಒಂದಷ್ಟು ಚರ್ಚೆಗಳು ಆಗಿರುವಂತದ್ದು. ಇದರ ಬೆನ್ನಲ್ಲೇ ಈಗ ಸಚಿವರ ಜೊತೆ ಉಪಹಾರ ಅಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಇವೆಲ್ಲವೂ ಕೂಡ ಸಮಾಲೋಚನೆ ನಡೆಸಿರುವಂತದ್ದು. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ಕಾಂಗ್ರೆಸ್ ಹೈಕಮಾಂಡ್ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಕೊಟ್ಟರೆ ಕಾಂಗ್ರೆಸ್ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅಂತ ಗಟ್ಟಿ ಧ್ವನಿಯಲ್ಲಿ ಏನಾದ್ರೂ ಕೂಡ ಸಿದ್ದರಾಮಯ್ಯ ಬೆನ್ನಿಗೆ ಏನಾದ್ರೂ ಕೂಡ ಹೈಕಮಾಂಡ್ ನಿಂತ್ಕೊಂಡ್ರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಅಬಾಧಿತವಾಗಿ ಸಿಎಂ ಸಿದ್ದರಾಮಯ್ಯ ಮುಂದುವರೆದ. ಯಾಕಂದ್ರೆ ಪ್ರಾಸಿಕ್ಯೂಷನ್ ಕೊಟ್ಟ ನಂತರ ಅವರೇನು ಆರೋಪಿ ಅಥವಾ ಅಪರಾಧಿ ಏನು ಆಗೋದಿಲ್ಲ, ಅದು ತನಿಖೆ ನಡೀಬೇಕಾಗುತ್ತೆ, ಅದು ಒಂದು ಭಾಗ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಗಟ್ಟಿಯಾಗಿ ನಿಂತ್ಕೊಳ್ಳಿಲ್ಲ ಅಂತಂದ್ರೆ ಪಕ್ಷದ ಒಳಗಡೆ ಒಂದಷ್ಟು ರಾಜಕೀಯ ಬೆಳವಣಿಗೆಗಳೇನಾದ್ರೂ ಕೂಡ ನಡೆದ್ರೆ ಖಂಡಿತ ಕೂಡ ಸಿದ್ದರಾಮಯ್ಯ ವಾಪಸ್ ಬರ್ತೀನಿ. ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಆಗ್ತಾ ಇರೋದು, ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಬಿಜೆಪಿ ಹಗರಣಗಳ ಬೇಗ ಹೊರ ಬರಬೇಕು. ಸಿಎಂ ಸಚಿವರ ಸಭೆಯಲ್ಲಿ ಸಚಿವರೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರಂತೆ. ಬಿಜೆಪಿ ಅವಧಿಯಲ್ಲಿ ಆಗಿರುವಂತಹ ಹಗರಣಗಳನ್ನ ಬೇಗ ಹೊರ